ನಿನ್ನೆ ಮಾತಾಡಿದ್ವಿ. ಯಾರು ಫ್ರೆಂಡ್ಶಿಪ್ ಯಾವಾಗ ಮಾಡ್ತೀವೋ ಸಹವಾಸ ದೋಷೇಣ ಗುಣಃ ಭವತಿ. ಹಾಗೆ ನಾವು ಯಾರು ಸಹವಾಸ ಮಾಡ್ತೀವೋ ಆ ಗುಣಗಳು ನಮಗೆ ಬರ್ತವೆ. ಈಗ ದೇವತೆಯ ಸಹವಾಸ ಮಾಡಿದೀವಿ ಅಂದರೆ ಆ ದೇವತಾ ಗುಣಗಳ ಲಕ್ಷಣಗಳು ನಮಗೆ ಬಂದುಬಿಡ್ತವೆ. ಈಗ ದೇವತಾ ಸ್ತುತಿ ಮಾಡಿದ್ರೆ ಆ ದೇವತಾ ಸ್ತುತಿ, ಆ ದೇವತಾ ಶಕ್ತಿ ನಮ್ಮಲ್ಲಿ ಪ್ರವಾಹ ಆಗುತ್ತೆ. ಯಾರ ಜೊತೆಗಿರ್ತೀವೋ ಆ ಗುಣಗಳು ನಮಗೆ ಹೇಗೆ ಪ್ರವಾಹ ಆಗ್ತಾವೋ ಹಾಗೆ ದೇವತಾ ಸ್ತುತಿ ಮಾಡಿದ್ರು ಕೂಡ ನಮಗೆ ಪ್ರವಾಹ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ಮಕ್ಕಳಿಂದ ನಾನು ಒತ್ತಿ ಹೇಳ್ತೀನಿ. ಯಾಕಂದರೆ ಇವತ್ತಿನ ಸ್ಥಿತಿ ಒಳಗೆ ಹೆಂಗಿದೆ ಅಂದರೆ ಎಲ್ಲರೂ ಅವ್ರವ್ರ ಕೆಲಸಗಳು, ಅವರವ್ರ ಒತ್ತಡಗಳು, ಪೂಜೆ ಅನ್ನೋದು ಸಮಯ ಸಿಕ್ಕರೆ ಅಷ್ಟೇ ಪೂಜೆ, ಇಲ್ಲ ಅಂದರೆ ಇಲ್ಲ. ಮೊದಲು ಹಂಗಿರಲಿಲ್ಲ. ಫಸ್ಟ್ ಪೂಜೆ ಆಮೇಲೆ ಎಲ್ಲವೂ ಇದ್ದವು. ಈಗ ಮನೆಗಳು ಕಟ್ಟೋದಾದ್ರೂ ಕೂಡ ಹೆಂಗಿರ್ತಾವೆ ಅಂದರೆ ಬಾಡಿಗೆ ಮನೆದು ಹೋಗೋದಾದರೆ ಬಾಡಿಗೆ ಮನೆಗಳ ತಿರುಗೋರು ಹೆಂಗಿರ್ತಂದರೆ ಫಸ್ಟ್ ಮನೆ ನೋಡ್ತಾರೆ. ಮನೆಗೆ ಏನು ನೋಡ್ತಾರೆ ಅಂದರೆ ಅಡುಗೆ ಮನೆ ಮಾಮೂಲಾಗಿ ಇದ್ದೇ ಇರ್ತದೆ, ಬೆಡ್ರೂಮ್ ಐತಾ ಇಲ್ಲ ಅಂತ ನೋಡ್ತಾರೆ. ಅದು ಮೊದಲು ದೇವ್ರ ರೂಮ್ ನೋಡ್ತಿದ್ರು, ದೇವ್ರ ರೂಮ್ ಚೆನ್ನಾಗೈತಾ ಅಂತ ನೋಡ್ತಾಯಿದ್ರು. ಇವಾಗ ಏನಾಗಿದೆ ಅಂದರೆ ಬೆಡ್ರೂಮ್ ಚೆನ್ನಾಗೈತೆ ಅಂತ ನೋಡ್ತಾರೆ. ಕಲಿ ಪ್ರಭಾವ ಅದು ಎಲ್ಲ. ಫಸ್ಟ್ ದೇವರಿಗೆ ಒಂದು ಸಪ್ರೇಟ್ ಒಂದು ರೂಮ್ ಇರ್ತಿತ್ತು, ದೇವ್ರ ಮನೆ ಅಂತ, ದೇವ್ರ ಕೋಣೆ ಅಂತಿದ್ರು. ಈ ಕೋಣೆಗೆಲ್ಲ ದೇವ್ರ ಗೂಡಾಗ್ಬಿಟ್ಟಾವೆ. ದೇವ್ರನ್ನ ಗೂಡ್ನಾಗ ತಳ್ಳಿಬಿಟ್ಟಿದ್ದೀವಿ. ಭಾಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕದು. ಅದಕ್ಕೋಸ್ಕರ ಯಾಕಂದರೆ ದೇವತಾ ಉಪಾಸನೆ ಯಾವಾಗ ಮಾಡ್ತಾ ಇರ್ತೀವಿ ಆ ಶಕ್ತಿ ನಮ್ಮಲ್ಲಿ ಪ್ರವಾಹ ಆಗೋದ್ರಿಂದ ಏನಾಗುತ್ತಂದರೆ ಸಹಜವಾಗಿ ನಮ್ಮಲ್ಲಿ ಸದ್ಗುಣಗಳು ಬರ್ತವೆ. ಸಹಜವಾಗಿ. ಈಗ ಆರ್ಟಿಫಿಷಿಯಲ್ ಆಗಿ ನಾವು ಏನನ್ನೋ ಒಂದು ನಾಟಕ ಮಾಡ್ತೀವಿ, ಆದರೆ ಅವಾಗ ಹಂಗಾಗಲ್ಲ. ಆ ದೇವತಾ ಸ್ತುತಿ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ಆ ಎನರ್ಜಿ ನಮ್ಮೊಳಗೆ ಪ್ರವಾಹ ಆಗುತ್ತೆ. ಅದಕ್ಕೋಸ್ಕರ ನಿತ್ಯ ಸ್ತುತಿ ಮಾಡಿ ಅಂತ ಹೇಳೋದು. ಓಕೆ, 8:36 ಆಯಿತು. ಈಗ ಪ್ರಾರಂಭ ಮಾಡೋಣ. ವಾರಾಹಿ ಸ್ತುತಿ 4 ಶ್ಲೋಕಗಳನ್ನು ಕರೆಕ್ಟಾಗೈತೆ. ಚಾರ್ಜಿಗೆ ನಡೀತದೆ. 4 ಶ್ಲೋಕಗಳು ಮುಗಿದಿದ್ದಾವೆ. 5ನೇ ಶ್ಲೋಕ. ಸ್ವಭಕ್ತಾನಾಂ ಹಿ ಸರ್ವೇಷಾಂ ಸರ್ವಕಾಮಪ್ರದೇ ನಮಃ ಬಾಹೋಃ ಸ್ತಂಭಕರೀ ವಂದೇ ಚಿತ್ತಸ್ತಂಭಿನಿ ತೇ ನಮಃ. ಸ್ವಭಕ್ತಾನಾಂ ಹಿ ಅಂದರೆ ಸ್ವಭಕ್ತರನ್ನ, ಸರ್ವೇಷಾಂ ಎಲ್ಲರೂ, ಸ್ವಭಕ್ತರು ಯಾರಿದ್ರು ಅವರೆಲ್ಲರಿಗೂ ಸರ್ವಕಾಮಪ್ರದೇ ನಮಃ ಎಲ್ಲರ ಇಷ್ಟಗಳನ್ನು ಬಯಕೆಗಳನ್ನು ತೀರಿಸ್ತಕ್ಕಂಥವಳೇ ಅಂಥೇಳಿ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯ ಅರ್ಥ ಬರ್ತದೆ. ಬಾಹೋಃ ಸ್ತಂಭನಕರಿ. ಬಾಹು ಅಂದರೆ ಬಾಹು ಕೈಗಳಿಂದ, ಸ್ತಂಭನಕರಿ ಒಂದೇ ಚಿತ್ತ ಸ್ತಂಭಿನಿತೇ ನಮಃ. ಚಿತ್ತ ಅಂದರೆ ಬುದ್ಧಿ, ಚಿತ್ತ ಅಂದರೆ ಬುದ್ಧಿಯನ್ನು ಸ್ತಂಭನ ಮಾಡ್ತಕ್ಕಂಥವಳು ಅಂತ ಇಲ್ಲಿ ಸ್ತುತಿ ಮಾಡ್ತಾ ಇದೆ. ಇದರ ಅಂತರಾರ್ಥ ಏನು? ಸ್ವಭಕ್ತಾನಾಂ ಹಿ ಅಂದರೆ ಸ್ವಭಕ್ತರನ್ನು ಮಾತ್ರ ಅಂದರೆ ಆ ತಾಯಿಯ ಭಕ್ತರನ್ನು ಅಷ್ಟೇ ಕಾಪಾಡ್ತಾಳಂತಂದ ಅರ್ಥ. ಇನ್ನು ಯಾರು ಬೇಕಾಗಿಲ್ಲ ಅಂತಂದ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಆ ಶ್ಲೋಕ ಅರ್ಥ ಹೇಳ್ತೀನಿ. ಶ್ಲೋಕ ನಾನು ಕಂಠಪಾಠ ಮಾಡೋದಿಲ್ಲ ಹೆಚ್ಚು. ಅವು ಸ್ಮೃತಿಗೆ ಬಂದರೆ ಹಂಗೆ ಹೇಳ್ತೀನಿ, ಇಲ್ಲಾಂದರೆ ಅರ್ಥ ಹೇಳ್ತೀನಿ. ಏನಂದರೆ ಈ ಪ್ರಪಂಚದಲ್ಲಿ ಯಾರು ಯಾರನ್ನು ಪೂಜೆ ಮಾಡಿದರೂ, ಯಾವ ರೂಪದಲ್ಲಿ ಪೂಜೆ ಮಾಡಿದರೂ ಅದು ನನಗೇ ಸೇರ್ತದೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಾವ ಧರ್ಮ ಅಂತಿಲ್ಲ, ನಾವು ಈಗ ಮಾಡ್ಕೊಂಡಿದ್ದೀವಿ ಮತ. ಧರ್ಮ ಅನ್ನಂಗಿಲ್ಲ, ಅದು ಮತ. ಧರ್ಮ ಯಾವಾಗಲೂ ಒಂದೇ ಥರ ಇರ್ತದೆ. ಮತಗಳು ಬೇರೆ 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 ಭಿನ್ನವಾಗಿರ್ತವೆ. ಯಾವ ಮತದಲ್ಲಿ ಯಾವ ದೇವತೆ ಉಪಾಸನೆ ಮಾಡಿದರು, ಮುಸ್ಲಿಮ್ಸು ಅಲ್ಲಾನ ಪೂಜೆ ಮಾಡಿದರು, ಕ್ರಿಶ್ಚಿಯನ್ಸು ಯೇಸು ಕ್ರಿಸ್ತನ ಪೂಜೆ ಮಾಡಿದರು, ಇನ್ನು ಬೇರೆ ಯಾವ ಜಾತಿಯವರು ಯಾವ ದೇವತೆಯನ್ನು ಪೂಜೆ ಮಾಡಿದರೂ ಅದು ಯಾರಿಗೆ ಸೇರ್ತದೆ ಅಂದರೆ ವಿಷ್ಣು ಶ್ರೀಕೃಷ್ಣನಿಗೆ ಸೇರ್ತದೆ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಸ್ವಭಕ್ತಾನಾಂ ಇಲ್ಲಿ ಹೇಳಿರೋದೇನು? ಸ್ವಭಕ್ತಾನಾಂ ಅಂದರೆ ಅವನ ಆಕೆಯ ಭಕ್ತರು ಅಂದರೆ ಇದೇ ರೂಪದಾಗೆ ನನಗೆ ಸ್ಮರಣೆ ಮಾಡಬೇಕು ಅಂತಿಲ್ಲ, ಎಲ್ಲ ರೂಪದಲ್ಲಿ ಇರ್ತಕ್ಕಂಥವಳು ಅವಳೇ ಅನ್ನೋದನ್ನ ಇಲ್ಲಿ ಒತ್ತಿ ಹೇಳ್ತಕ್ಕಂಥದ್ದು, ಅದರೊಳಗಿರ್ತಕ್ಕಂಥದ್ದು. ಸ್ವಭಕ್ತಾನಾಂ ಹಿ ಸರ್ವೇಷಾಂ ಸರ್ವಕಾಮಪ್ರದೇ ನಮಃ. ಇದು ಬಹಳ ಇಷ್ಟವಾದ ಸರ್ವಕಾಮಗಳು ತೀರ್ತವೆ, ಎಲ್ಲ ಇಷ್ಟಾರ್ಥಗಳು ನೆರವೇರಿ ನಮಗೆ ಆನಂದ ಆಗುತ್ತೆ.
ಸರ್ವ ಇಷ್ಟಾರ್ಥಗಳು ಬರೇ ಕಾಮಪ್ರದೆ ಅಂದಿಲ್ಲ, ಇಷ್ಟ ಕಾಮಪ್ರದೆ ಅನ್ಬೋದಾಯಿತು, ಪ್ರಾಸ ಹೊಂದುತ್ತದೆ. ಇದು ಸರ್ವಕಾಮ ಅಂದರೆ ಏನು? ಸರ್ವಕಾಮ ಅಂದರೆ ಅದನ್ನು ಎಲ್ಲವೂ ತಿಳ್ಕೊಂಡ ಮೇಲೆ, ಎಲ್ಲವೂ ಬಂದ ಮೇಲೆ ಇನ್ನೇನು ಕಾಮಗಳಿಲ್ಲ, ಯಾವ ಬೈಕಳು ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯಾದೋ ಅದು ಸರ್ವಕಾಮ. ಅಂದರೆ ಮೋಕ್ಷ ಸ್ಥಿತಿ, ಆತ್ಮಜ್ಞಾನವನ್ನು ಕೊಡ್ತಕ್ಕಂಥ ಸ್ಥಿತಿ, ಇದಕ್ಕೆ ಸರ್ವಕಾಮಪ್ರದೆ ಅಂತ ಕರಿಬೇಕಾಗ್ತದೆ. ಮಾಮೂಲಾಗಿ ಎಲ್ಲ ಇಷ್ಟಗಳನ್ನು ತೀರಿಸಿ ನಾವು ತಿಳ್ಕೊಳ್ತೀವಿ. ಆದರೆ ಅಮ್ಮನ ಉದ್ದೇಶ, ಈ ಸ್ತೋತ್ರಕಾರ ಋಷಿಯ ಉದ್ದೇಶ ಏನಂದರೆ, ಆ ಋಷಿ ದರ್ಶನ ಮಾಡೋದು ಹೀಗೆ, ನೀನು ಸರ್ವಕಾಮಪ್ರದೆ ಮೋಕ್ಷವನ್ನು ಕೊಡ್ತಕ್ಕಂಥವಳೆ ಅನ್ನುವಂಥ ವಿಶೇಷ ಅರ್ಥಗಳು ಇದರೊಳಗೆ ಇದಾವೆ. ನಮಗೆ ಗೊತ್ತಿಲ್ದಂಗೆ ನಾವು ಹೇಳ್ತಾ ಇದ್ದೀವಿ, ನಮಗೆ ಸಂಸ್ಕೃತ ಬರೋದಿಲ್ಲ, ಅರ್ಥ ಆಗೋದಿಲ್ಲ. ಆ ದೇವ್ರದಂತೂ ಅರ್ಥ ಆಗುತ್ತೆ. ನಮಗೇನು ಅರ್ಥ ಆಗಬೇಕಾಗಿಲ್ಲ. ಒಬ್ಬರು ಮಹಾತ್ಮರಿಗೆ ಕೇಳಿದ್ರಂತೆ, ಸ್ತುತಿ ಮಾಡ್ತಾ ಇದ್ದೀನಿ, ಅದೇನು ಅರ್ಥ ಆಗಲ್ಲ ಅಂದರೆ, ನಿನಗೆ ಅರ್ಥ ಆಗಲಿಲ್ಲ ಪರವಾಗಿಲ್ಲ, ಆ ದೇವತೆಗೆ ಅರ್ಥ ಆಗೋದು ಬಿಡು, ಏನು ತೊಂದರೆ, ನಿನಗೇನು ಬೇಕೆಲ್ಲ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಹೀಗೆ ಇರ್ತದೆ. ಸರ್ವಕಾಮಪ್ರದೆ ಅಂದರೆ ಮೋಕ್ಷವನ್ನು ಕೊಡತಕ್ಕಂಥವಳು. ಈ ಸಾಮಾನ್ಯ ಅರ್ಥ ನೋಡಿದರೆ ನಮ್ಮೆಲ್ಲ ಇಷ್ಟ ಕಾಮಗಳು ತೀರ್ತವೆ. ಅದಾದ ಮೇಲೆ ಸರ್ವಕಾಮಪ್ರದೆ ಮೋಕ್ಷವೂ ಕೂಡ ಸಿಗ್ತದೆ ಅಂತುವಂಥದ್ದು. ಬಾಹೋಹ ಸ್ತಂಭನಕರಿ ಒಂದೇ, ಬಾಹುಗಳನ್ನು ಸ್ತಂಭನ ಮಾಡ್ತಕ್ಕಂಥ, ಬಾಹುಗಳಿಂದ ಸ್ತಂಭನ ಮಾಡ್ತಕ್ಕಂಥವಳು ಅಮ್ಮ ನಿನಗೆ ನಮಸ್ಕಾರ. ಚಿತ್ತಸ್ತಂಭಿನಿ ತೇ ನಮಃ ಅಂತ ಇಲ್ಲಿ ಅಂದರೆ ಇದು ಬಾಹ್ಯ ರೂಪದಲ್ಲಿ ನೋಡಿದರೆ ಬಾಹೋಹ ಅಂದರೆ ಬಾಹುಗಳು, ರುದ್ರದಲ್ಲಿ ಕೂಡ ಬರ್ತದೆ. ಬಾಹುಭ್ಯಾಮ್ ಉತತೆ ನಮಃ ಅಂತ ರುದ್ರದ. ಬಾಹುಭ್ಯಾಮ್ ಅಂದರೆ ಅವು ನಿನ್ನ ಬಾಹುಗಳೇನಿದ್ದಾವಲ್ಲ, ನನ್ನ ಮೇಲೆ ಏನು ನಾನೇನು ಕರ್ಮಗಳೇನು ಮಾಡಿದೀವಿ ಅವು ಬಾಣಗಳು ನನ್ನ ಮೇಲೆ ಬರ್ತಾ ಇದ್ದಾವೆ, ಆದರೆ ಅವುಗಳನ್ನ ತಡೆದು ಹಾಕು, ನೀನು ನನ್ನ ಕಡೆ ಬಿಟ್ಟು ಆ ಕಡೆಗೆ ಬಿಡು ಅಂತ ನಿಮ್ಮ ಬಾಹುಗಳಿಗೆ. ಯಾಕಂದ್ರೆ ಆ ಬಾಹುಗಳೇ ನಮಗೆ ಏನು ಕೊಡ್ತಾ ಇರೋದು, ಫಲವನ್ನು ಕೊಡ್ತಕ್ಕಂಥದ್ದು, ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗಿರೋದ್ರಿಂದ ಹಾಗಾಗಿ ಬಾಹುಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಇಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ, ಋಷಿ ಬಾಹುಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಸ್ತಂಭನಕರಿ ನಿಲ್ಲಿಸ್ತಕ್ಕಂಥವಳು ಅಂತ ಬರ್ತಕ್ಕಂಥವನು, ನಿಲ್ಲಿಸ್ತಕ್ಕಂಥವಳೇ ಜಗನ್ಮಾತೆ ಅಂತ ಇದ್ದಾರೆ. ಒಂದನೇದು ಇದು ಬಾಹಿಕ ಅರ್ಥ. ಬಾಹೋ ಸ್ತಂಭನಕರಿ ಒಂದೇ. ಚಿತ್ತಸ್ತಂಭಿನಿ ತೇ ನಮಃ. ಚಿತ್ತಸ್ತಂಭಿನಿ, ಚಿತ್ತ ಅಂದರೆ ಬುದ್ಧಿ ಏನಿದೆ, ಅರಿವು ಏನಿದೆ, ಅದನ್ನು ನಿಲ್ಲಿಸು. ಆ ಕಡೆಯಿಂದ ನಮಗೇನಾದರೂ ಮಾಡ್ತಾ ಇದ್ದರೆ, ಬಾಹೋಹೋ ಇಲ್ಲಿ ಬಹುವಚನ ಇದೆ. ಬಹುವಚನದಲ್ಲಿ ಎಲ್ಲ 8 ಕೈಗಳಿದಾವೆ, 2 1 2 8 ಇದಾವೆ ಕೈಗಳು. ಆ ಎಲ್ಲ ಕೈಗಳಿಂದ ನನ್ನ ರಕ್ಷಣೆ ಮಾಡು ಅಂತ ಒಂದರ್ಥ. ಅವರ ಚಿತ್ತವನ್ನು ಕೂಡ ಬಂದ್ ಮಾಡು ಅಂದರೆ ನಮ್ಮ ಮೇಲೆ ಏನಾದರೂ ಆಲೋಚನೆಯಿಂದಲೂ ಕೂಡ ನಮಗೆ ಕೆಡಕು ಮಾಡಬಾರ್ದು, ಆ ರೀತಿ ಕಾಪಾಡತಕ್ಕಂಥವಳು ಅಂಥೇಳಿ ಒಂದರ್ಥದಲ್ಲಿ ಸಾಮಾನ್ಯವಾಗಿ ನಾವು ತಗೊಳ್ತೀವಿ. ಇದು ಇನ್ನು ವಿಶೇಷಾರ್ಥವಾಗಿ ನಾವು ನೋಡಿದರೆ, ಬಾಹೋಹ ಸ್ತಂಭನಕರಿ, ಬಾಹುಗಳು ಕೈಗಳನ್ನು ಸ್ತಂಭನೆ ಮಾಡ್ತಕ್ಕಂಥದ್ದು ಅಂದರೆ ಕೆಲಸ ಇಲ್ಲದೆ ಮಾಡ್ತಕ್ಕಂಥದ್ದು. ಬಾಹುಗಳು ಅಂದರೆ ಕೈಗಳಿಂದ ಸ್ತಂಭನ ಮಾಡ್ತವೆ. ಯಾಕಂದ್ರೆ ದುಷ್ಟ ಏನಿರ್ತಾವ ಅವೆಲ್ಲವೂ ಸ್ತಂಭನೆ ಮಾಡ್ತದೆ. ಚಿತ್ತಸ್ತಂಭಿನಿ ತೇ ನಮಃ. ನಮಗೂ ಕೂಡ ಚಿತ್ತಸ್ತಂಭನೆ ಮಾಡ್ತಾಳೆ, ಅವ್ರಿಗೂ ಮಾಡ್ತಾಳೆ, ನಮಗೂ ಮಾಡ್ತಾಳೆ. ಇಲ್ಲಿ ನಮಗೆ ಚಿತ್ತಸ್ತಂಭನೆ ಮಾಡಿದರೆ ಏನಾಗುತ್ತೆ, ಚಿತ್ತವೃತ್ತಿ ನಿರೋಧ ಏನಾಗುತ್ತೆ, ಮೋಕ್ಷ ಆಗುತ್ತೆ. ಮೋಕ್ಷ ಅಂದ್ರೇನು, ಚಿತ್ತವೃತ್ತಿ ನಿರೋಧ ಅಂದರೆ ಮೋಕ್ಷವನ್ನು ಕೊಡ್ತಕ್ಕಂಥವಳು ಅಂತ. ಚಿತ್ತ ವೃತ್ತಿ ಯಾವಾಗ ಸ್ತಂಭ ಆಗ್ತದೋ ಅದು ಏನಾಗುತ್ತೆ, ಧ್ಯಾನ ಸ್ಥಿತಿಗೆ ಹೋಗ್ತದೆ. ಧ್ಯಾನ ಸ್ಥಿತಿ ಏನಾಗ್ತದೆ, ಮೋಕ್ಷಕ್ಕೆ ಹೋಯ್ತದೆ. ಈ ಮೋಕ್ಷವನ್ನು ಕೊಡ್ತಕ್ಕಂತಹ ದೇವತೆ ಅಂತ ವಿಶೇಷವಾಗಿ ಇದರಲ್ಲಿ ಈ ಒಂದು ಅರ್ಥವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಚಿತ್ತಸ್ತಂಭಿನಿ ತೇ ನಮಃ. ಇನ್ನು ಮುಂದಿನ ಒಂದು ಪದ್ಯ, ಇನ್ನು ಶ್ಲೋಕ, ಚಕ್ಷುಸ್ತಂಭಿನಿ ತ್ವಾಂ. ಚಕ್ಷುಹು ಸ್ತಂಭಿನಿ ತ್ವಾಂ. ಚಕ್ಷುಹು ಅಂದರೆ ಕಣ್ಣು, ಸ್ತಂಭಿನಿ ಅಂದರೆ ನಿಲ್ಲಿಸೋದು. ತ್ವಾಂ ನೀನು ಅಮ್ಮ, ನೀನು ಚಕ್ಷುಗಳನ್ನು ಮುಚ್ಚುತ್ತಾ ಇದೆಯಾ ಅಂದರೆ ನಮಗೆ ಕೆಲವು ಹೇಳ್ತಾ ಇರ್ತಾರೆ, ಭಾಳ ಕಣ್ಣು ದೃಷ್ಟಿ ಆಗುತ್ತಪ್ಪ ನಮಗೆ, ಅವರಿಂದ ದೃಷ್ಟಿ ಆಯಿತು, ಇವರಿಂದ ದೃಷ್ಟಿ ಆಯಿತು, ಕಣ್ಣು ದೃಷ್ಟಿ ಭಾಳ ದೊಡ್ಡ ದೃಷ್ಟಿ ಅಂತ ಕೆಲವು ಆ ಥರದ್ದಿರೋದೆಲ್ಲವೂ ನಿವಾರಣೆ ಮಾಡ್ತಾಳೆ. ಈ ಸಾಮಾನ್ಯ ಅರ್ಥ ತಿಳ್ಕೊಂಡು ವಿಶೇಷ ಅರ್ಥ ಎರಡು ನಾವು ತಿಳ್ಕೊಳ್ಳೋಣ. ಮುಖ್ಯ ಸ್ತಂಭಿನಿ ತೇ ನಮಃ. ಮುಖ್ಯ ಸ್ತಂಭಿನಿ, ಸ್ತಂಭಿನಿ ಇದ್ರೊಳಗೆ ಮುಖ್ಯ ಏನಿದೆ, ನಮೋ ನಮಃ. ನಮೋ ನಮಃ ಅಂದರೆ ಈ ನಮಸ್ಕಾರ 2 ಸಾರಿ ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಮುಖ್ಯ ಅನ್ನುವಂಥ ಶಬ್ದ
ಎಲ್ಲೆಲ್ಲಿ ಬಳಸಿದ್ದಾರೆ ಅಂತ ನೋಡಿದರೆ ಹಿಂದಿನ ಒಂದು ನಾಲ್ಕು ಶ್ಲೋಕಗಳಲ್ಲಿ ಮುಖ್ಯವಾರಾಹಿ ಅಂತ ಸೇರಿಸಿದ್ದಾರೆ. ಇನ್ನು ರುಂಧೆ ಈ ಮುಖ್ಯವಾರಾಹಿ ಒಂದೇ ತ್ವಂ ಅಂಧೇ ಅಂಧಿನಿತೇ ನಮಃ ಅಂತ ಮೂರನೇ ಒಂದು ಶ್ಲೋಕದಲ್ಲಿ ಮುಖ್ಯವಾರಾಹಿ ಅಂತ ಯಾಕೆ ಹೇಳಿದರು? ವಾರಾಹಿ ಮುಖ್ಯ ಯಾವಾಗಾಯ್ತು? ಅಂಧೇ ಅಂಧಿನಿತೇ ನಮಃ ಆದಾಗಾಯಿತು. ಅಂಧ ಅಂದರೆ ಕಣ್ಣು, ಆ ದೃಷ್ಟಿ ಇಲ್ಲಿ ಚಕ್ಷು, ಇದು ಒಂದೇ. ಇನ್ನೊಂದು ರೂಪದಲ್ಲಿ ನಾವು ನೋಡುವುದಾದರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಕರೀತಾರೆ. ಎಲ್ಲ ಇಂದ್ರಿಯಗಳಿಗೂ ಪ್ರಧಾನವಾದ ಇಂದ್ರಿಯ ಯಾವುದು ಅಂದರೆ ಕಣ್ಣು, ನಯನ ಅಂತ ಹೇಳ್ತಾರೆ. ನಯನ ಯಾಕಷ್ಟು ಅಂದರೆ ಆ ಮುಖ್ಯ ಅಂತಕ್ಕಂಥದ್ದು ಇನ್ನು 2ನೇ ಶ್ಲೋಕದಲ್ಲಿ ವಿಶ್ವೇಶಿ ಅನ್ನುವಂಥ ಹತ್ರ ಬಂದಿದೆ. ಇವೆಲ್ಲ ಬಹಳ ವಿಶೇಷವಾಗಿ ಅದೇ ಕೆಲಸ ಮಾಡಿ ಜಿಜ್ಞಾಸ ಮಾಡಿದರೆ ಹೊರಗೆ ಬರ್ತವೆ ಅಷ್ಟೇ. ವಿಶೇಷಿ ಅಂದಾಗ ಅಲ್ಲಿ ಮುಖ್ಯವಾರಾಹಿ ಬಂದದ್ದು ವಿಶ್ವೇಶಿ ಅಂದರೆ ವಿಶ್ವವನ್ನು ನೋಡ್ತಕ್ಕಂಥದ್ದು ಎದರಿಂದ ನೋಡ್ತೀವಿ ನಾವು? ಕಣ್ಣುಗಳಿಂದನೇ ನೋಡ್ತೀವಿ. ಕಣ್ಣುಗಳು ಬಿಟ್ಟು ನಾವು ಹೊರಗಿಂದ ಏನು ನೋಡೋದಿಲ್ಲ. ಅದಕ್ಕೋಸ್ಕರ ಕಣ್ಣೊಂದು ಹೋದರೆ ಪ್ರಪಂಚನೇ ಕುರುಡು, ಪ್ರಪಂಚವೇ ಇಲ್ಲ. ಹಾಗಾಗಿ ಚಕ್ಷುಗೆ ಅಷ್ಟು ವಿಶೇಷತೆ ಇರೋದ್ರಿಂದ ಅಲ್ಲಿ ಮುಖ್ಯ ಅಂಥೇಳಿ ಅಲ್ಲಿ 1, 2, 3 ಹತ್ರ ಕೂಡ ಇದೇ ಒಂದು ಮುಖ್ಯವನ್ನು ಇಲ್ಲಿ ಅಳವಡಿಸಿದ್ದಾರೆ, ನಿಲ್ಲಿಸಿದ್ದಾರೆ. ಮುಖ್ಯಸ್ತಂಭಿನಿತೇ ನಮಃ, ಮುಖ್ಯಸ್ತಂಭಿನಿತೇ ನಮೋ ನಮಃ, ನಮೋ ನಮಃ, ನಮಃ ಇವೆಲ್ಲ ಏನಂದರೆ ರುದ್ರಾಧ್ಯಾಯದಲ್ಲೂ ಕೂಡ ನಮೋ ನಮಃ ಅಂತ ಬರ್ತವೆ. ಇದು ಸಾಕ್ಷಾತ್ ರುದ್ರಾಧ್ಯಾಯ ಮಾಡಿದಷ್ಟು ಶಕ್ತಿಯನ್ನು ಇದರೊಳಗೆ ನಿಕ್ಷಿಪ್ತ ಮಾಡಿದ್ದಾರೆ. ನಮಃ ತೇ ನಮಃ, ನಿನಗೆ ನಮಸ್ಕಾರ, ನಮೋ ನಮಃ, ನಮಸ್ಕಾರ ಮೇಲೆ ನಮಸ್ಕಾರ ಅಂದರೆ ನಿನ್ನನ್ನು ಬಿಟ್ಟು ಇನ್ನು ಯಾರೂ ಇಲ್ಲ ಅಂತ. 2ನೇ ಸಲ ನಮಸ್ಕಾರ ನಮೋ ನಮಃ ಅಂತ 2 ಸಲ ಹೇಳಿದ್ದೇವೆ ಅಂದರೆ ಅದು ನೀನೇ ಮುಖ್ಯ, ನೀನೇ ಎಲ್ಲವನ್ನೂ ತೀರಿಸುವಂಥವಳು. ಯಾಕೆಂದರೆ ಎಲ್ಲರಿಗೂ ತೀರಿಸುವಂಥವಳು. ಸ್ವಭಕ್ತಾನಾಂ ಹಿ ಅಂತ ಹೇಳಿರೋದ್ರಿಂದ ಎಲ್ಲ ಭಕ್ತರು ಯಾರಿದ್ದಾರೆ ಎಲ್ಲರೂ ನೀನೇ. ಹೀಗೆ ಚಕ್ಷುಸ್ತಂಭಿನಿ ತ್ವಾಂ, ಚಕ್ಷುಸ್ತಂಭಿನಿ ನಮ್ಮ ದೃಷ್ಟಿಯನ್ನು ಮುಚ್ಚುವಂಥವಳು ಒಂದು. ಜಗತ್ ಸ್ತಂಭಿನಿ ತ್ವಾಂ ಜಿಹ್ವಾಸ್ತಂಭನಕಾರಿಣಿ. ಇಲ್ಲಿ ನೋಡಿದರೆ ಕಣ್ಣು ಮುಚ್ಚಿಸಿದ್ಲು, ಬಾಯಿ ಮುಚ್ಚಿಸಿದ್ಲು, ಮುಖ್ಯಸ್ತಂಭಿನಿ. ಜಗತ್ ಸ್ತಂಭಿನಿ ತ್ವಾಂ, ಜಗತ್ ಸ್ತಂಭಿನಿ, ಜಗತ್ತನ್ನು ನಿಲ್ಲಿಸ್ತಕ್ಕಂಥವಳು. ಜಗತ್ತನ್ನು ಹೆಂಗೆ ನಿಲ್ಲಿಸ್ತಾಳೆ? ತಡೀತಾಳೆ. ಜಗತ್ತಂದರೆ ಈ ಬಾಹ್ಯ ಪ್ರಪಂಚವನ್ನು ನಿನ್ನ ಮೇಲೆ ಬರ್ತಕ್ಕಂಥ ದುಷ್ಟ ಏನು ಶಕ್ತಿಗಳು ಅವೆಲ್ಲವನ್ನು ತಡೀತಾಳೆ ಅಂತ ಒಂದರ್ಥ. ಜಿಹ್ವಾಸ್ತಂಭನ ಕಾರಣಿ, ಅವ್ರು ನಿನಗೇನಾದರೂ ಅನ್ನಬೇಕು ಅನ್ನೋಂಥ ಬಂದವರು ಕೂಡ ಸುಮ್ಮನಾಗ್ತಾರೆ, ಅಂಥ ಕೆಲಸವನ್ನು ಮಾಡ್ತಕ್ಕಂಥವಳು ಅನ್ನೋಂಥದ್ದು ಅರ್ಥ ಇಲ್ಲಿ ಬರ್ತಕ್ಕಂಥದ್ದಿದೆ. ಇದು ಸಾಮಾನ್ಯ. ವಿಶೇಷಾರ್ಥ ತಗೊಳ್ಳೋದಾದರೆ ಜಗತ್ತಂದ್ರೇನು? ಅಂದರೆ ಹುಟ್ಟುವುದು, ಗತ್ತಂದರೆ ಸಾಯುವುದು. ನಾವು ಹುಟ್ಟೋದು ಸಾಯೋದು, ಇದು ಪರಂಪರೆ ಇದ್ದಿದೆ. ಪುನರಪಿ ಜನ್ಮಂ ಪುನರಪಿ ಮರಣೆ ಜಠರೇ ಶಯನಂ ಭಗವದ್ಗೀತೆಯಲ್ಲಿ ಬರ್ತದೆ. ಇಲ್ಲಿ ಶಂಕರಾಚಾರ್ಯ ಎಲ್ಲ ಒಂದು ಕಡೆ ಹೇಳ್ತಾರೆ ಹುಟ್ಟೋದು ಮತ್ತು ಸಾಯೋದು ಇದು ಪ್ರಪಂಚ, ಇದೊಂದು ಏನು ಸಂಸಾರ ಅಂದರೆ ಹುಟ್ಟೋದು ಸಾಯೋದು ಇದೆ, ಅದಕ್ಕೆ ಕೊನೆ ಇಲ್ಲ. ಈ ಕರ್ಮ ಮಾಡಿದ್ವಿ ಮತ್ತೆ ಹುಟ್ಟೋದು, ಪುಣ್ಯ ಮಾಡಿದ್ವಿ ಒಂದು ಕರ್ಮ ಅನ್ಭವಿಸೋ, ಪಾಪ ಮಾಡಿದ್ರು ಒಂದು ಕರ್ಮ. ಈ ಥರ ನಾವು ನಿತ್ಯ ಕೂಡ ಈ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಜಗತ್ ಸ್ತಂಭಿನಿ ಅಂದರೆ ಈ ಹುಟ್ಟು ಸಾವುಗಳನ್ನು ನಿವಾರಣೆ ಮಾಡೋಳು ಅಂತ. ಅಂದ್ರೇನು? ಇಲ್ಲಿಯೂ ಕೂಡ ಏನು ಹೇಳ್ತಾ ಇದ್ದಾಳೆ, ಜಗನ್ಮಾತ್ ಬಾಹ್ಯ ರೂಪದಲ್ಲಿ ನೋಡಿದರೆ ಬಾಹ್ಯ ಜಗತ್ತಿನಿಂದ ನಮಗೆ ಪ್ರೊಟೆಕ್ಷನ್, ರಕ್ಷಣೆ ಸಿಗ್ತಾ ಇದೆ ಅಂತ. ಒಳಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಹುಟ್ಟು ಸಾವನ್ನು ತೆಗೆದು ಮೋಕ್ಷವನ್ನು ಕೊಡ್ತಕ್ಕಂಥವಳು ಅನ್ನೋಂಥದ್ದು ಕೂಡ ಇದೆ. ಇದು ಬಹಳ ಮುಖ್ಯವಾಗಿ. ಇನ್ನು ಮುಂದೆ ಏನು ಹೇಳ್ತಾ ಇದ್ದಾರೆ, ಜಗತ್ಸ್ತಂಭಿನಿ ಒಂದೇ ತ್ವಾಂ ಜಿಹ್ವಾಸ್ತಂಭನ ಕಾರಿಣಿ, ನಾಲಿಗೆಯನ್ನು ಇವರು ಅನ್ನೋದನ್ನ ತಪ್ಪಿಸ್ತಾಳೆ. ಇನ್ನೂ ಒಂದು, ನಿನಗೂ ಕೂಡ ನಾಲಿಗೆ ಇಲ್ದಂಗೆ ಮಾಡ್ತಾಳೆ. ಇದು ಒಳ್ಳೆ ಕಥೆ ಆಯ್ತಲ್ಲ ಸ್ವಾಮಿ, ನಮಗೆ ನಾಲಿಗೆ ಇಲ್ಲ ಅಂದರೆ ಹೆಂಗೆ? ನಮ್ಮ ನಾಲಿಗೆನೂ ಬಂದ್ ಮಾಡಿದರೆ ಏನಾಗುತ್ತೆ? ನಾಲಿಗೆ ಬಂದ್ ಮಾಡಿದರೆ ಏನಾಗುತ್ತೆ? ಏನಂತಾರೆ? ಮಾತಾಡೋಕೆ ಬರಲಿಲ್ಲದವ್ರಿಗೆ ಏನಂತಾರೆ? ಮೂಕರಂತಾರೆ. ಮೂಕರು ಅನ್ನೋದಕ್ಕಿಂತ ಇನ್ನು ಬಾಯಿದ್ದು ಮಾತಾಡಲಿಲ್ಲದ್ರೆ ಏನಂತಾರೆ ಅವರಿಗೆ? ಮುನಿಗಳು ಅಂತಾರೆ, ಮೌನಿ ಅಂತಾರೆ. ಹೌದಿಲ್ವೋ? ಆ ಮೌನಿ ಅಂದರೆ ಮೌನ ಯಾವಾಗ ಆಗ್ತೀವೋ ನಮ್ಗೆ ಒಳಗೆ ನಾವು ಬಾಹ್ಯ ಮೌನ, ಈ ಒಂದು ಮೌನ ಅಲ್ಲ, ಒಂದನೇದು
ಚಕ್ಷು ಸ್ತಂಭನ, ಕಣ್ಣು ಅಂದರೆ ಒಂದು ಹೇಳಿದಾರೆ ಅಂತ ಅದ್ರ ಜೊತೆಗಿರೋವೆಲ್ಲವನ್ನು ತಗೋಬೇಕು ನಾವು. ಕಣ್ಣು, ಜ್ಞಾನೇಂದ್ರಿಯಗಳೆಲ್ಲವೂ ತಗೋಬೇಕು. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ತನ್ಮಾತ್ರೆಗಳು ತಗೋಬೇಕು. ಅವು 5, ಇವು 5. ಮತ್ತು ಬಾಹು ಅಂತ ಅಲ್ಲಿ ಬಂದಿರೋದ್ರಿಂದ ಕೈಗಳು ತೊಗೊಂಡ್ರೆ ಕಾಲುಗಳು ತೊಗೋಬೇಕು. ಅಂದರೆ ಅವಾಗ ಏನಾಗುತ್ತೆ, ಪಂಚ ಕರ್ಮೇಂದ್ರಿಯಗಳು ತೊಗೋಬೇಕು, ಪಂಚ ಜ್ಞಾನೇಂದ್ರಿಯಗಳು ತೊಗೋಬೇಕು. ಅದರ ತನ್ಮಾತ್ರೆಗಳು ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಗಮನ ಮಾಡ್ತಕ್ಕಂಥದ್ದು, ತಡೀತಕ್ಕಂಥದ್ದು, ಇವೆಲ್ಲ ಕರ್ಮೇಂದ್ರಿಯಗಳು. ಇವು 5, ಇವು 5, ಅವ 5, 10 ಕರ್ಮೇಂದ್ರಿಯಗಳ 5 ಜ್ಞಾನೇಂದ್ರಿಯ, ಅದು 20 ಆಯ್ತು. 20 ಕೂಡ ಕಾಪಾಡೋ ಆ ಜಗನ್ಮಾತೆಯೇ. ಇನ್ನೊಂದು ಅರ್ಥದಲ್ಲಿ ತಗೊಂಡ್ರೆ ಜಿಹ್ವಾ ಸ್ತಂಭನ ಕಾರಣ, ನಮ್ಮ ನಾಲಿಗೆ ಬಂದಾಯ್ತಂದು ನಾವು ಮೌನ ಆದ್ವಿ ಅಂದರೆ, ಮೌನ ನಮ್ಮನ್ನು ಒಳಗಿಳಿಸ್ತು ಅಂದರೆ ನಾವು ಆತ್ಮಜ್ಞಾನಿಗಳಾದ್ವಿ ಅಂತ. ಇದು ಮೂಲ ಎಲ್ಲಿಗೆ ಹೋಗ್ತದೆ ನೋಡಿ. ಸ್ತುತಿ ನೋಡ್ಲಿಕ್ಕೆ ಸಾಮಾನ್ಯವಾಗಿದೆ, ನೋಡೋಕ್ಕಿದು ಮಹಾ ಭಯಂಕರ. ಆಯಮ್ಮನ ಸ್ತುತಿ ಮಾಡಿದರೆ ಅವ್ರ ಬಾಯಿ ಮುಚ್ಚುತ್ತೆ, ಇವ್ರ ಬಾಯಿ ಮುಚ್ಚುತ್ತೆ, ಇದು ಅಭ್ಯಾಸ ಆಗಿದೆ. ಆಗಲಿ ಈ ಅಮ್ಮ ಕೊಡ್ತಕ್ಕಂಥ ಮೂಲ ಏನು ಅನ್ನೋದು ಅರಿದೇ ಆಗ್ತಕ್ಕಂಥಾಗಿದೆ. ಆ ಪ್ರಚಾರ ಹಂಗಾಗಿದೆ. ಮಹಾ ಘೋರವಾದ ದೇವಿ, ಇದು ಮಾಡಬೇಕು ಮಾಡಬಾರ್ದು, ಉಪಾಸನೆ ಮಾಡಿದರೆ ಏನಾಗುತ್ತೋ, ಏನೂ ಆಗೋದಿಲ್ಲ. ಅಮ್ಮನ ಸ್ತುತಿ ಮಾಡಿದರೆ ಏನೇನೂ ಆಗಲ್ಲ. ಮುಖ್ಯ ಬೀಜಾಕ್ಷರಗಳನ್ನು ಮಾಡಿದರೆ ಅದರ ಶಕ್ತಿ, ಎನರ್ಜಿ ಜಾಸ್ತಿ ಇರ್ತದೆ. ಅದು ತೊಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ. ಹೆಂಗೆ ತೊಂದರೆ ಆಗುತ್ತೆ? ಈಗ ಉದಾಹರಣೆ ಹೇಳ್ಬೇಕು. ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿದರು, ಸ್ವಾಮಿ ಇಲ್ಲೇ ನಾವು ದಾವಣಗೆರೆಗಿದ್ದೀವಿ, ಬೀಜಾಕ್ಷರಗಳು ಮಾಡಿದರೆ ಏನಾಗುತ್ತೆ ಏನು, ಸ್ವಲ್ಪ ಹಾಗೆ ಬಂದು ಸಬ್ಜೆಕ್ಟು. ಈಗ ಮಗು ಇದೆ, ಹುಟ್ಟಿದ ಕೂಸು, ಅದಕ್ಕೆ ಹಾಲಷ್ಟೇ ಉಣಿಸ್ತಾರೆ. ಈಗ ಅವನು ಒಂದು ಹತ್ರ ಹೋಗಿ ಊಟದ ಬಗ್ಗೆ ಎಲ್ಲ ತಿಳ್ಕೊಂಬಂದ. ಒಳ್ಳೆ ಗಟ್ಟಿಯಾಗಿರ್ಬೇಕಂದ್ರೆ ರೊಟ್ಟಿ ತಿಂದರೆ ಜಟ್ಟಿ ಆಗ್ತಾನೆ ಅಂತ ಕೇಳ್ಕೊಂಬಂದ. ಓಹೋ, ರೊಟ್ಟಿ ಉಂಡ್ರೆ ಜಟ್ಟಿ ಆಗ್ತಾನೆ ಅಂಥೇಳಿ ಆ ರೊಟ್ಟಿ ತಗೊಂಡು ಬಾಯಿಗೆ ಇಕ್ಕಿದ. ಅದೇ ಹುಟ್ಟಿದ ಕೂಸಿಗೆ ಏನಾಗತ್ತೆ? ಅದು ಶಿವಾಯನು ಅಷ್ಟೇನಾ? ಹೀಗೆ ಅದಕ್ಕದು ಅಲ್ಲ. ಹಾಗೆ ನಮ್ಮ ಶಕ್ತಿ ಹೆಂಗಿರ್ತದೋ ಅದಕ್ಕೆ ತಕ್ಕಂತೆ ಆಹಾರ ಬೀಳಬೇಕು. ನಮ್ಮ ವಯಸ್ಸು ಏನಿದೆ ಅದಕ್ಕೆ ತಕ್ಕಂಥ ಆಹಾರ. ಅದೇ ಮುದುಕನಿಗೆ ಹೋಗಿ ರೊಟ್ಟಿ ಕೊಟ್ಟರೆ ಅಲ್ಲೇ ಇಲ್ಲಪ್ಪ ಎಲ್ಲಿ ಜಗೇನ ಆಗೋದಿಲ್ಲ. ಮುದುಕನಿಗೆ ಮುದ್ದಿ, ಚಿಕ್ಕ ಮಕ್ಕಳಿಗೆ ಗಂಜಿ, ಅದೇ ಒಂದೇ ಪದಾರ್ಥನೇ. ಈ ಉದಾಹರಣೆ ಸಾವಿರಾರು ಸಲ ನಾನು ಸುಮ್ಮನೆ ಹೇಳ್ತಾ ಇರ್ತೀನಿ. ಅದು ಆ ಒಂದು ಸ್ಥಿತಿ, ದೇಹ ಸ್ಥಿತಿ ಏನು, ವೃದ್ಧಾಪ್ಯ ಇದ್ದಾನ, ಬಾಲಕ ಇದ್ದಾನ, ಯೌವನ ಇದ್ದಾನ, ಅದರ ಮೇಲೆ ಹೇಗೆ ಆಹಾರ ಹೆಂಗೆ ಸಮನ್ವಯ ಆಗುತ್ತೋ ಅದೇ ರೀತಿ ಮಂತ್ರಗಳು ಸಹಿತ ಅವು ಹಾಗೆ ಸಮನ್ವಯ. ಆ ಶಕ್ತಿ ಅದು ನಿಮಗೆ ಬೀಜಾಕ್ಷರ ಮಾಡಬೇಕಂತ ಆ ಒಂದು ಅಪೇಕ್ಷೆ ಇದೆ ಅಂತ ಇಟ್ಕೊಳ್ರಿ. ನೀವು ಸುಮ್ಮನೆ ಅಂದ್ಕೊಳ್ರಿ, ಆ ಅಮ್ಮ ಯಾವ ರೂಪದಿಂದ ಅಂಥ ಗುರುಗಳು ನಿಮಗೆ ತಂದು ಕೂರಿಸ್ತಾಳೆ ಅಷ್ಟೇ. ನಿಮಗೇನು ಬೇಕೋ ಅದು ಬರ್ತಾಳೆ. ಅದು ಇಲ್ಲ ಅಂದರೆ ನಾಮ ಸಾಕು, ನಾಮ ಒಂದೇ ಸಾಕು. ನೀನೇ ಹಾಕು, ನೀನು ಹಾಗೆ ಹಾಕು, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿದ್ದಾರೆ ದಾಸರು. ಈ ರೀತಿ ಇದೆ. ಹಾಗಾಗಿ ಈ ಜಿಹ್ವಾಸ್ತಂಭನ ಕಾರಣಿ ಅಂದರೆ ಮೌನವನ್ನು ಮಾಡ್ತಕ್ಕಂಥವಳು. ಅಂದರೆ ಬಂದ್ ಮಾಡಿದ್ಲು, ನಮ್ಮ ಮಾತು ಬಂದ್ ಮಾಡಿದ್ಲು ಅಂದರೆ ಈ ಹೊರಗಿಂದಷ್ಟೇ ಅಲ್ಲ, ಒಳಗಿನ ಮಾತು ಬಂದಾಗಬೇಕು. ಈ ಎರಡೂ ಬಂದಾದರೆ ಅಲ್ಲಿ ಕ್ಲಿಯರ್, ಅಲ್ಲಿಗೆ ಆ ಮೋಕ್ಷ ಸ್ಥಿತಿ ಅನ್ನೋದು ಉಂಟಾಗ್ತದೆ ಅನ್ನೋದು ಇದು ಮುಖ್ಯ ಉದ್ದೇಶ. ಏನಂದರೆ ತಾಪತ್ರಯ ನಿವಾರಣೆ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ, ಜೊತೆಗೆ ಹೊರಗಿನ ಬಾಹ್ಯ ತಾಪತ್ರಯಗಳು ನಿವಾರಣೆ ಆಗೋದಲ್ದೇ ಆಂತರಿಕ ತಾಪತ್ರಯಗಳನ್ನು ಕೂಡ ನಿವಾರಣೆ ಮಾಡಿ ನಮಗೆ ಮೋಕ್ಷ ಕೊಡ್ತಕ್ಕಂತಹ, ಸಿದ್ಧಿ ಕೊಡ್ತಕ್ಕಂತಹ ದೇವಿ ಯಾರು ಅಂದರೆ ವಾರಾಹಿ ದೇವಿ ಮೋಕ್ಷ ಕೊಡ್ತಾಳೆ ಅಂದಕ್ಕೆ ಏನಾದರೂ ಗುರ್ತಿದಾವ ಅಂದರೆ ವಾರಾಹಿ ಮೂರ್ತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ತಲೆಯಲ್ಲಿ ಚಂದ್ರ ಇರ್ತಾನೆ, ಚಂದ್ರಧರೆ ಆಯಮ್ಮ. ಚಂದ್ರನ ಯಾವ ದೇವರು ಧರಿಸಿರ್ತಾರೋ ಅವರು ಮೋಕ್ಷ ಕೊಡ್ತಾರೆ ಅಂತ ಹಿಂದಿನ ದೇವಿ ಪುರಾಣದ ಒಂದು ಸಂಚಿಗಳಲ್ಲಿ ನಾನು ಹೇಳಿದ್ದೀನಿ ಆ ಶ್ಲೋಕ ಬಂದಾಗ. ಹಾಗಾಗಿ ಆ ಚಂದ್ರ ಇತ್ತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ. ಈ ಅಮ್ಮನ ಒಂದು ಪಟವನ್ನು ನೋಡಿದ್ರು ಕೂಡ ಚಂದ್ರ ರೇಖೆ ಇರ್ತದೆ. ಹಾಗಾಗಿ ಈ ಅಮ್ಮ ಜ್ಞಾನ ಕೊಡ್ತಕ್ಕಂಥವಳೆ. ಕೇವಲ ಅವ್ರನ್ನ ಸ್ತಂಭನೆ ಮಾಡಿ ಇವ್ರನ್ನ ಸ್ತಂಭನೆ ಮಾಡಿ ಅವರಿಗೆ ನನಗೆ ಶತ್ರುಗಳು ನಾಶ ಆಗಲಿ, ನನಗೆಲ್ಲ ಚೆನ್ನಾಗಾಗಲಿ ಅಷ್ಟೇ ಅಲ್ಲ, ನಿನಗೇನು ಬೇಕು ಎಲ್ಲವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥದ್ದು ನೀನೇ ತಾಯಿ ಅಂಥೇಳಿ ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಇನ್ನು ಒಂದು ಮುಖ್ಯವಾಗಿ ಈಗ 2 ಶ್ಲೋಕ ಆಗಿದೆ. ಮೂರನೇ ಶ್ಲೋಕ, ಇವತ್ತಿನ 3ನೇ ಶ್ಲೋಕ ಅಂದರೆ
1 2 3 4 5 6 7ನೇ ಶ್ಲೋಕ. ಸ್ತಂಭನಂ ಕುರು ಶತ್ರುಣಾಂ, ಶತ್ರುಗಳನ್ನ ಸ್ತಂಭನೆ ಮಾಡು. ಕುರುಮೇ ಶತ್ರುನಾಶನಂ, ಒಂದು ಸ್ತಂಭನ ಮಾಡೋ ಶತ್ರುಗಳನ್ನು, ಜೊತೆಗೆ ಕುರುಮೇ ನನಗೆ ಶತ್ರುಗಳನ್ನು ನಾಶ ಮಾಡು. ಓಕೆ. ಶೀಘ್ರಂ, ಮತ್ತೆ ಅದು ನಿಧಾನ ಅಲ್ಲ, ಶೀಘ್ರಂ ಬೇಗ. ವಶ್ಯಂಚ ಕುರುತೆ, ಇದನ್ನು ವಶವಾಗುವಂತೆ ಮಾಡು. ಯೋಗ್ನೇ ವಾಚಾತ್ಮಿಕೆ, ಯೋಗ್ನೆ ಅಂದರೆ ಯೋಗಿ ಅರ್ಥಕ್ಕಂಥವಳು ಅಂತ ಒಂದು ಅರ್ಥದಲ್ಲಿ ತಗೊಂಡ್ರೆ, ಈ ಒಂದು ಅದರೊಳಗೆ ಮಧ್ಯೆ ಒಂದು ಅಕ್ಷರ ಬರ್ತದೆ, ಎಸ್ ಥರ. ಯೋ ಅಗ್ನೇ ವಾಚಾತ್ಮಿಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯ ಅರ್ಥ ಏನಂದರೆ, ಶತ್ರುಗಳನ್ನು ನಿಲ್ಲಿಸು, ಶತ್ರುಗಳನ್ನು ನಾಶ ಮಾಡು, ನನಗೆ ಬೇಗ ಇವೆಲ್ಲವನ್ನು ಕೊಡು. ಆ ಯೋಗ ಸ್ವರೂಪಳಾಗಿರ್ತಕ್ಕಂಥ ಹೇಳಿ ಜಗನ್ಮಾತೆ, ಆ ವಾಚಾತ್ಮಿಕೆ ವಾಕ್ ಸ್ವರೂಪಳೆ, ನಿನಗೆ ನಮಸ್ಕಾರ ಅಂಥೇಳಿ ಹೇಳ್ದಂಗಾಯ್ತು. ಇನ್ನು ಅಂತರಾರ್ಥ ನೋಡೋದಾದರೆ, ಅದು ಬಾಹ್ಯರಿಗೆ ಅಷ್ಟು ಸಾಕು, ಹ್ಯಾಪಿ, ನಾವು ಖುಷಿಯಾಗ್ಬಿಟ್ಟಿವಿ, ನಮಗೆ ಇಷ್ಟಿದ್ರೆ ಶತ್ರುಗಳು ಯಾರು ಇಲ್ಲ, ಇನ್ನೇನಿಲ್ಲ, ನಾನು ಹ್ಯಾಪಿ. ಇಲ್ಲಿ ಸ್ತಂಭನಂ ಕುರು ಶತ್ರುಣಾಂ, ಶತ್ರುಗಳನ್ನ ಯಾವ ಶತ್ರುಗಳು? ಬಾಹ್ಯ ಶತ್ರುಗಳು, ಅಂತಃಶತ್ರುಗಳು. ಬಾಹ್ಯ ಶತ್ರುಗಳಂತೂ ಅದು ಬೇರೆ, ಅಂತಃಶತ್ರುಗಳು ಬಹಳ ದೊಡ್ಡವರು. ಅವ್ರು ಎಷ್ಟಿದಾರಂದರೆ ಅಷ್ಟು ಜನ, 6 ಜನ ಇದ್ದಾರೆ. ಅವ್ರ ಸೈನ್ಯನೂ ಮಹಾ ಸೈನ್ಯ. ಶುಂಭ ನಿಶುಂಭ ಅಂದರೆ ನಾನು ನನ್ನದು ಅಂತಕ್ಕಂಥದ್ದು. ಅದ್ರ ಕೆಳಗಿರ್ತಕ್ಕಂಥವ್ರು ಮಹಿಷಾಸುರ, ಅವನಿಗೆ ಇಷ್ಟು ಸೈನ್ಯ. ಇವೆಲ್ಲವೂ ಕೂಡ ಎಲ್ಲಿರೋದು? ನಮ್ಮೊಳಗಿರೋದು. ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಸ್ವಾಮಿ ನೀನು ಬೇಟೆ ಕಿರಾತ ಸ್ವರೂಪ ಮಾಡಿದೆಯಲ್ಲ, ಅಲ್ಲಿ ಯಾಕೆ ಬೇಟೆ ಮಾಡ್ತೀಯಾ? ನಿನಗೆ ಟೇಸ್ಟ್ ಸಿಗಂಗಿಲ್ಲ. ನನ್ನ ಹೃದಯದೊಳಗೆ ಬಹಳ ಇದ್ದಾವೆ ಮೃಗಗಳು, ಇವನು ಬಂದು ನೀನು ಬೇಟೆಯಾಡು ಅಂತ ಸ್ತುತಿ ಮಾಡಿದ್ದಾರೆ. ಅಂದರೆ ನಮ್ಮೊಳಗಿರ್ತಕ್ಕಂಥ, ಅಂದರೆ ಇದು ಏನಾಯಿತು? ನಮ್ಮೊಳಗಿನ ಶತ್ರುಗಳನ್ನು ಬೇಟೆಯಾಡು ಅಂತ ಆ ತಾಯಿಯನ್ನು ಕೇಳ್ಕೊಂಡಂಗಿದೆ. ಎಲ್ಲವೂ ಕೂಡ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂಗಿದೆ. ಹೊರಗೆ ಬಾಹ್ಯಕ್ಕೆ ನೋಡಿದರೆ ನಮ್ಮ ಈ ಸಂಕಲ್ಪಗಳು ಈಡೇರ್ತವೆ, ಶತ್ರುಗಳು ನಾಶ ಆಗ್ತಾರೆ ಅನಿಸುತ್ತೆ. ಇದು ಇರ್ತಕ್ಕಂಥ ಉದ್ದೇಶ ಮೂಲ ಏನಂದರೆ ಆತ್ಮಜ್ಞಾನವನ್ನು ಕೊಡ್ತಕ್ಕಂಥದ್ದೇ. ಯಾವುದೇ ವಿದ್ಯೆ ತಗೊಂಡ್ರೂ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿರ್ತಕ್ಕಂಥ ಯಾವುದೇ ದೇವತೆಯನ್ನು ತಗೊಂಡು ಉಪಾಸನೆ ಮಾಡಿದರೂ ಅದು ಮೂಲ ಎಲ್ಲಿಗೆ ಹೋಗುತ್ತೆ ಅಂದರೆ ಮೋಕ್ಷ ಕೊಡಲಿಕ್ಕೆ ಹೋಗುತ್ತೆ. ಅದೊಂದೇ ಮೂಲ ಉದ್ದೇಶ ಇಟ್ಕೊಂಡು ಯಾವುದೇ ಸ್ತುತಿಯನ್ನು ತಗೊಳ್ರಿ, ಗಣಪತಿಯನ್ನು ತಗೊಳ್ರಿ, ಅದಕ್ಕೆ ಏನು ಮಾಡ್ತಾರೆ? ಫಸ್ಟ್ ಸ್ತುತಿ ಮಾಡಿರಿ, ಮಕ್ಕಳಿಂದ ಏಳಿಸೋದು. ಎದಕ್ಕೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಬೀಜ ಅಂಕುರ ಆಗಿದ್ದರೆ, ಒಂದು ಬೀಜ ಅಲ್ಲಿ ನೆಟ್ಟಿದ್ರೆ ಅದು ಕೊನೆಗೆ ಒಂದು ದಿವಸ ಫಲ ಕೊಟ್ಟೇ ಕೊಡ್ತದೆ. ಇವತ್ತು ನೀವು ಕೇಳ್ತಾ ಇದ್ದೀರಂದರೆ ಇದು ನಿಮ್ಗೆ ಯಾವತ್ತೋ ಒಂದು ಫಲ ಬಿದ್ದಿರೋದು ಇವತ್ತು ಫಲ ಕೊಡ್ತದೆ ಅಂತ. ಇವತ್ತು ಬಿದ್ದಿದ್ರೆ ನಾಳೆ ಇದರ ಫಲ ಗ್ಯಾರಂಟಿ ಬರ್ತದೆ. ಓಹೋ, ಮೋಕ್ಷ ಅನ್ನೋದು ಒಂದು ಇದೆಯಾ, ಇವೆಲ್ಲ ಬೇಕಂತ ಆಲೋಚನೆ ಬಂತಂದರೆ ಅದು ನಿಮಗೆ ದ್ವಾರ ಓಪನ್ ಆಯಿತು ಅಂತ ಅರ್ಥ. ಇಷ್ಟು ವಿಶೇಷತೆ ಇದರೊಳಗಿರ್ತಕ್ಕಂಥದ್ದು. ಸ್ತಂಭನಂ ಕುರು ಶತ್ರುಣಾಂ, ಒಳಗಿರ್ತಕ್ಕಂಥ ಶತ್ರುಗಳೇನಿದ್ರೆ ಕಾಮ ಕ್ರೋಧ ಲೋಭ ಮದ ಅವನ್ನು ನಿಲ್ಲಿಸು, ತಡೆಗಟ್ಟು. ಕುರುಮೇ ಶತ್ರುನಾಶನಂ, ಆ ಶತ್ರುಗಳನ್ನ ನಾಶನ ಮಾಡು, ತಡೆಗಟ್ಟು. ನಾನು ತಡ್ಕೊಳ್ತೀನಿ, ಆಮೇಲೆ ಅವನ್ನೂ ನಾಶನ ಮಾಡು. ಶೀಘ್ರಂ ವಶ್ಯಂಚ, ಬೇಗ ಮಾಡು. ಯೋ ಅಗ್ನಿ, ಇದು ಅಗ್ನಿ ಅಂದರೆ ವಾಕ್ಗೆ ಅಂತ ನಿನ್ನೆ ತಿಳ್ಕೊಂಡಿದ್ದು. ವಾಕ್ಗೆ ಸ್ವರೂಪ ಯಾವುದಂದ್ರೆ ಅಗ್ನಿ, ಅದಕ್ಕೆ ವಾಚಾತ್ಮಿಕೆ. ಅಗ್ನಿ ಅಂತಕ್ಕಂಥದ್ದು ಕೂಡ ಯೋಗ ಸ್ವರೂಪ, ಅಂದರೆ ಯಜ್ಞ ಸ್ವರೂಪ. ರಂ ಆ ರಕಾರ ಬರ್ತಕ್ಕಂಥ ಬೀಜ ಅಲ್ಲಿ ಇರೋದ್ರಿಂದ ಅಗ್ನಿ ಅಂದರೆ ರಕಾರ ಬೀಜ. ಅಗ್ನಿ ವಾಕ್ಯಗೆ ಅಧಿಪತಿ. ಹಾಗಾಗಿ ವಾಚಾತ್ಮಿಕೆ ಅಂದರೆ ನನ್ನ ನಾಲಿಗೆಯಲ್ಲಿ ಯಾವಾಗಲೂ ಕೂಡ ಅಗ್ನಿಯಂತೆ ಮಾತಾಡಿಸು, ಅಂದರೆ ವೇದಯುಕ್ತವಾದಂತಹ ಶಬ್ದಗಳನ್ನು ನನ್ನಿಂದ ಬರಿಸುವಂಥ ಇನ್ನೊಂದು ಅರ್ಥದಲ್ಲಿ ನಾವಿಲ್ಲಿ ತೆಗೆದುಕೊಳ್ಬೇಕು. ಹೀಗೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ಒಂದು ದೇವತಾ ಸ್ತುತಿ ಮಹಾಸ್ತುತಿ. ಅಂದರೆ ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾಮೂಲಾಗಿ ನೋಡಿದರೆ ನಾವೇನೋ ಸುಮ್ಮನೆ ಏನು ಪ್ರಾಪಂಚಿಕರು
ಏನೋ ಕಷ್ಟಗಳು ಪರಿಹಾರ ಆಗ್ತಾವಂತೆ, ಶತ್ರುಗಳು ನಾಶ ಆಗ್ತಾರಂತೆ, ಅದಕ್ಕೋಸ್ಕರ ಮಾಡ್ತಿದ್ದೀವಿ ಅಂತ ನಾವು ಭಾವಿಸ್ತೀವಿ. ಆದರೆ ಇದರಲ್ಲಿರ್ತಕ್ಕಂಥ ಅಂತರಾರ್ಥ ಪೂರ್ತಿಯಾಗಿರ್ತಕ್ಕಂಥದ್ದು ಆತ್ಮಜ್ಞಾನವನ್ನು ಕೊಡ್ತಕ್ಕಂಥದ್ದೇ ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ಈ ಒಂದು ಶ್ಲೋಕಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಓಕೆ, ಇಲ್ಲಿಗೆ ಇವತ್ತು 3 ಶ್ಲೋಕಗಳು ಮುಗಿದಿದ್ದಾವೆ. ಇನ್ನು 2 ಶ್ಲೋಕಗಳು ಅನುಗ್ರಹ ಸ್ಥಿತಿ ಇದೆ, ಅದು ನಾಳೆ ನೋಡೋಣ. ಅದಾದ ನಂತರ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಡೇ ಈ ಒಂದು ಕವಚದ ಒಂದು ವೈಶಿಷ್ಟ್ಯತೆ ಏನು, ಕವಚದ ವೈಶಿಷ್ಟ್ಯತೆ ಏನು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಬಹಳ ಸಂತೋಷ. ಇಲ್ಲಿವರೆಗೂ ನೀವು ಇಷ್ಟು ಜನ ಬಂದಿದ್ದಿರಲ್ಲ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ, ನಿಮಗೆ ಯಾರು ಮಾತಾಡೋರಿದ್ದರೆ ಮಾತಾಡ್ಬೋದು.